ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮ್ಮ ನೋಟಿಫಿಕೇಷನ್ ಮುಖಾಂತರ ಬರ್ತದೆ. ತುಳಸಿ ವಿವಾಹದ ಹಬ್ಬದ ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದು ಏಕಾದಶಿ ಮರುದಿನ ಅಂದರೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ದಿನಾಂಕದಂದು ನಾವು ಈ ತುಳಸಿ ವಿವಾಹನ ನಾವು ಹಬ್ಬನ ಆಚರಣೆ ಮಾಡ್ತೀವಿ. ಹಾಗಾದರೆ ಹಿಂದೂ ಧರ್ಮದಲ್ಲಿ ತುಳಸಿ ವಿವಾಹ ಮಹತ್ವವೇನು, ಈ ವರ್ಷದಲ್ಲಿ ಯಾವಾಗ ಆಚರಣೆ ಮಾಡಬೇಕು, ಯಾವ ದಿನಾಂಕ, ಯಾವ ಸಮಯ, ಯಾವ ದಿನ ಎಲ್ಲ ನಾವು ಪೂಜೆ ಹೆಂಗೆ ಮಾಡಬೇಕು ಎಲ್ಲ ನಾವು ತಿಳ್ಕೊಳ್ಳೋಣ ಬನ್ನಿ. ಯಾರು ಸ್ಕಿಪ್ ಮಾಡ್ದಿರ ಪೂರ್ತಿ ನೋಡಿ. ನಾನು ಫುಲ್ ಇನ್ಫಾರ್ಮೇಷನ್ ಇದ್ರ ಬಗ್ಗೆ ನಾನು ಹೇಳಿದ್ದೀನಿ. ಇದರಲ್ಲಿ ತುಳಸಿ ವಿವಾಹ ದಿನಾಂಕ ಬಂದುಬಿಟ್ಟು 12ನೇ ತಾರೀಕು. ಈ ಪಂಚಾಂಗದ ಪ್ರಕಾರ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿಯು ಮಂಗಳವಾರ ನವೆಂಬರ್ 12ರಂದು ಸಂಜೆ 4:02ಕ್ಕೆ ಪ್ರಾರಂಭವಾಗುತ್ತೆ. ಇದು ಬುಧವಾರ ನವೆಂಬರ್ 13, 2024ಕ್ಕೆ ಮಧ್ಯಾಹ್ನ 1ಕ್ಕೆ ಕೊನೆಯಾಗುತ್ತೆ. ಜ್ಯೋತಿಷ್ಯರ ಪ್ರಕಾರ ಕಾರ್ತಿಕ ಶುಕ್ಲ ಏಕಾದಶಿಯಂದು ದ್ವಾದಶಿ ತಿಥಿಯ ಪ್ರದೋಷ ಅವಧಿಯಲ್ಲಿ ತುಳಸಿ ವಿವಾಹವನ್ನು ನಡೆಸುವುದು ಉತ್ತಮವೆಂದು ಹೇಳಿದ್ದಾರೆ. ಆದ್ದರಿಂದ ಈ ವರ್ಷ ನವೆಂಬರ್ 12ರ ಸಂಜೆ ಪ್ರದೋಷ ಕಾಲದಲ್ಲಿ ತುಳಸಿ ವಿವಾಹವನ್ನು ಮಾಡುವುದು ಉತ್ತಮ. ಈ ತುಳಸಿ ವಿವಾಹ ಪೂಜೆಯ ಮುಹೂರ್ತ ಬಂದುಬಿಟ್ಟು ನಿಮಗೆ ಯಾವಾಗ ಬೆಸ್ಟ್ ಟೈಮಿಂಗ್ ಅಂದರೆ ನೀವು ಮಾಡಬೇಕಾಗಿರೋದು ಸಂಜೆ ಸಾಯಂಕಾಲ 5:29ರಿಂದ 7:53ರವರೆಗೆ ನೀವು ಇದು ಒಳ್ಳೆಯ ಸಮಯ. ನೀವು ಈ ಅವಧಿಯಲ್ಲಿ ಮಾತಾ ತುಳಸಿ ಭಗವಾನ್ ವಿಷ್ಣುವಿನ ರೂಪದಲ್ಲಿರುವ ಸಾಲಿಗ್ರಾಮವನ್ನು ಮಾಡ್ತೀವಿ ನಾವು. ಪೂಜೆ ವಿಧಾನ ನಾವು ತಿಳ್ಕೊಳ್ಳೋಣ. ಪೂಜೆ ಹೆಂಗೆ ಮಾಡಬೇಕು ಏನು ಅಂತೇಳ್ಬಿಟ್ಟು ಪೂರ್ತಿಯಾಗಿ ಹೇಳಿದ್ದೀನಿ. ಯಾರು ಸ್ಕಿಪ್ ಮಾಡ್ದಿರೋ ವಿಡಿಯೋ ಪೂರ್ತಿಯಾಗಿ ನೋಡಿ. ತುಳಸಿ ವಿವಾಹಕ್ಕಾಗಿ ತುಳಸಿ ಕಟ್ಟೆಯ ಮುಂದೆ ಒಂದು ಆಸನವನ್ನು ಮಾಡಿ, ಅಂದರೆ ಒಂದು ಪೀಠೆ ಹಾಕೋದು ಇಲ್ಲ ಆಸನ ಥರ ಹಾಕೋದು ಆ ಥರ ಮಾಡ್ಕೊಳ್ಳಿ. ಅದ್ರ ಮೇಲೆ ತುಳಸಿ ಮತ್ತು ಸಾಲಿಗ್ರಾಮ ವಿಗ್ರಹವನ್ನು ಸ್ಥಾಪಿಸಿ ಇದರ ಸುತ್ತು ಕಬ್ಬು ಬಾಳೆ ಮಂಟಪವಾಗಿ ಅಲಂಕರಿಸಿ ಮತ್ತು ಕಲಶ ಸ್ಥಾಪನೆ ಮಾಡಿ ಈ ಕಲಶಕ್ಕೆ ಗೌರಿ ಗಣೇಶ ಪೂಜೆ ಮಾಡಬೇಕು ನೀವು. ಅನಂತರ ತಾಯಿ ತುಳಸಿ ಮತ್ತು ಸಾಲಿಗ್ರಾಮ ದೇವರಿಗೆ ಧೂಪ ದೀಪ ಮತ್ತು ಬಟ್ಟೆ ಮಾಲೆ ಹೂಗಳಿಂದ ನೀವು ಪೂಜೆ ಮಾಡ್ಕೊಳ್ಳಿ. ಆದನಂತರ ತಾಯಿ ತುಳಸಿಗೆ ಎಲ್ಲ ಮೇಕಪ್ ಸಾಮಾನುಗಳು ವಸ್ತುಗಳು ಬರ್ತಾವಲ್ಲ, ಆ ವಸ್ತುಗಳೆಲ್ಲ ಅಲ್ಲಿಡಿ. ಪ್ಯಾಕೇಜ್ ಟೈಪ್ ಬರ್ತವೆ ಅವು. ಅನಂತರ ಪೂಜೆಯ ನಂತರ ತುಳಸಿ ಮಂಗಳಾಷ್ಟಕವನ್ನು ಪಠಿಸಿ ಕುಟುಂಬ ಸದಸ್ಯರು ಮದುವೆ ಹಾಡುಗಳು ಮತ್ತು ಮಂಗಳಕರ ಹಾಡುಗಳನ್ನು ಆಡಬಹುದು. ನೀವು ಅದು ಆಡೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ ಸಿಗುತ್ತೆ ಫ್ರೆಂಡ್ಸ್, ಯಾರು ಮಿಸ್ ಮಾಡಬೇಡಿ. ನಿಮ್ಮ ಕೈಯಲ್ಲಿ ಆಸನದೊಂದಿಗೆ ಸಾಲಿಗ್ರಾಮದೊಂದಿಗೆ ತುಳಸಿಯನ್ನು 7 ಸುತ್ತು ಹಾಕಿ 7 ಸುತ್ತಿ ಹಾಕಿಬಿಟ್ಟು ಆಮೇಲೆ 7 ಸುತ್ತು ಮುಗಿದ ನಂತರ ವಿಷ್ಣು ಮತ್ತು ತುಳಸಿಯ ಮಾತೆಯ ಆರತಿ ಮಾಡಿ. ಆರತಿಯ ನಂತರ ಕುಟುಂಬ ಭಗವಾನ್ ವಿಷ್ಣು ಮತ್ತು ತುಳಸಿ ಮಾತೆ ನಮಸ್ಕರಿಸಬೇಕು ಮತ್ತು ಪೂಜೆ ಮುಗಿದ ನಂತರ ಪ್ರಸಾದವನ್ನು ವಿತರಿಸಬೇಕು. ತುಳಸಿ ವಿವಾಹದ ವಿಶೇಷ ಆಹಾರವನ್ನು ಸೇವಿಸಬೇಕು. ತುಳಸಿ ವಿವಾಹದ ವಿಶೇಷ ಆಹಾರ ಬಂದುಬಿಟ್ಟು ನೀವು ತುಳಸಿ ದೇವಿಗೆ ನೀವು ಪಂಚಾಮೃತ, ಅಕ್ಕಿ ಖೀರ, ಪೂರಿ ಮತ್ತು ಮದುವೆ ಮೂರ್ತಿಚೂರು, ಲಡ್ಡು ಮತ್ತು ಗುಲಾಬ್ ಜಾಮೂನು ಎಲ್ಲ ನೀವು ಅರ್ಪಿಸ್ಬೋದು. ಇವು ಪ್ರಸಾದವಾಗಿ ಅರ್ಪಿಸಿಬಿಟ್ಟು ದೇವ್ರಿಗೆ ಆನಂತರ ಪೂಜೆ ಆದ ನಂತರ ನೀವು ಪ್ರಸಾದವಾಗಿ ಅದನ್ನು ಸ್ವೀಕರಿಸಬಹುದು. ಪಂಚಾಮೃತವನ್ನು ತಯಾರಿಸಲು ಹೆಂಗೆ ತಯಾರಿಸ್ಬೇಕಂತ ಹೇಳಿದ್ರೆ, ನೀವು ಪಂಚಾಮೃತವನ್ನು ಅರ್ಧ ಕಪ್ ಹಾಲು ಹಾಕ್ಕೊಳ್ಳಿ ಮತ್ತು ಅರ್ಧ ಕಪ್ ಮೊಸರು ಹಾಕ್ಕೊಳ್ಳಿ, ಪ್ಲಸ್ 1 ಚಮಚ ಜೇನುತುಪ್ಪ ಹಾಕ್ಕೊಳ್ಳಿ ಮತ್ತು 1 ಚಮಚ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ 1 ಚಮಚ ತುಪ್ಪ ಮತ್ತು 5 ತುಳಸಿ ಎಲೆಗಳನ್ನು ಪಾತ್ರೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕಳಿಸಿದ ನಂತರ ದೇವರಿಗೆ ಅರ್ಪಿಸಬೇಕು. ಇದು ನೀವು ಪೂಜೆ ಮಾಡಬೇಕಾಗಿರೋ ವಿಧಾನ. ಪ್ಲಸ್ ಇನ್ನೊಂದು ಏನಪ್ಪ ಅಂದರೆ ತುಳಸಿಗೆ ನಾವು ಅರಿಶಿನ ಕೊಂಬು ಕಟ್ಟಬೇಕು. ಅರಿಶಿನ ಕೊಂಬೆ ಮೈನ್ ಇಂಪಾರ್ಟೆಂಟ್. ಇದರಲ್ಲಿ ಕೆಲವರು ಕಟ್ಟಿರೋದ್ರಿಲ್ಲ. ಮತ್ತು ಗಣೇಶ ಪೂಜೆ ನೀವು ಅರಿಶಿನ ಇರುತ್ತಲ್ಲ, ಅರಿಶಿನದಲ್ಲಿ ನೀವು ಗಣೇಶನ ಮಾಡಬೇಕು. ಕೆಲವರು
ಸಗಣಿಯಲ್ಲಿ ಮಾಡ್ತಾರೆ, ಅದು ಅಷ್ಟು ಮುಖ್ಯ ಅಲ್ಲ. ಅರಿಶಿಣದ್ರಲ್ಲಿ ಮಾಡೋದು ಗಣೇಶಪ್ಪನೇ, ನೀವು ಅದನ್ನು ಮಾಡೋದು ಅದು ಇಂಪಾರ್ಟೆಂಟು. ಮತ್ತು ನೀವು ಗಣೇಶನ ಮಾಡಿರ್ತೀರಲ್ಲ, ಅದನ್ನು ಬಂದುಬಿಟ್ಟು ನೀವು ವೀಳ್ಯದೆಲೆ ಮೇಲೆ ಇಡಬೇಕು. ಅದ್ರಿಗೆ ಪೂಜೆ ಅಕ್ಷತೆ ಎಲ್ಲ ಹಾಕಿ ಪೂಜೆ ಮಾಡಬೇಕು. ಮರುದಿನ ನೀವು ಪೂಜೆ ಆದ ನೆಕ್ಸ್ಟ್ ಡೇ ನೀವು ಆ ಗಣೇಶನ ಏನು ಮಾಡಬೇಕಂದ್ರೆ, ನೀವು ತುಳಸಿ ಗಿಡ ಇರುತ್ತಲ್ಲ, ಆ ಗಿಡಗೆ ಕಳಿಸಿ ಅದ್ರಿಗೆ ಹಾಕ್ಬಿಡಿ. ಇಲ್ಲ ನೀವು ಇನ್ನೂ ತುಂಬ ಒಳ್ಳೆಯದು ಅಂದರೆ, ನೀವು ಅದು ಕಳಿಸ್ಕೊಂಡ್ಬಿಟ್ಟು ನೀವು ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಯಾರು ಮಿಸ್ ಮಾಡಬೇಡಿ. ಮತ್ತು ಇದು ನಾವು ಪೂಜೆ ಮಾಡಿರ್ತೀವಲ್ಲ, ಈ ಉಸಿರುಕಾಯಿದು ತಂದಿರ್ತೀವಲ್ಲ ನಾವು ಸಾಲಿಗ್ರಾಮದು, ಅದು ಪೂಜೆ ಮಾಡಿರ್ತೀವಲ್ಲ, ಅದು ಒಣಗಬಾರ್ದು, ಮನೇಲಿ ಇಟ್ಕೊಳ್ಬಾರ್ದು. ನೀವು ಅದನ್ನು ನೀವು ಗಂಗೆಯಲ್ಲಿ ಹಾಕ್ಬಿಟ್ಟು ಬರಬೇಕು. ನೀರು ನಿಮಗೆ ಎಲ್ಲಿ ಇರುತ್ತೋ ಅಲ್ಲಿ ಅದನ್ನು ಸಮರ್ಪಣೆ ಮಾಡಬೇಕು. ಯಾವುದೇ ಕಾರಣಕ್ಕೂ ನೀವು ಇದು ಮಾಡಬಾರ್ದು. ಮತ್ತು ಕಲಶ ಸ್ಥಾಪನೆ ಮಾಡಿರ್ತೀರಲ್ಲ, ಆ ನೀರು ಬಂದುಬಿಟ್ಟು ನೀವು ರಾಗಿ ಮರಗೆ ಮಾತ್ರ ಆಗಬೇಕು. ರಾಗಿ ಮರಗೆ ನೀರು ಹಾಕ್ಬಿಟ್ಟು 3 ಸುತ್ತು ಹಾಕ್ಕೊಂಡು ರಾಗಿ ಮರಗೆ ಏನಾದರೂ ತಪ್ಪಾಗಿದ್ದರೆ ನಮ್ಮನ್ನು ಕ್ಷಮಿಸಿ ಅಂತ ಹೇಳ್ಬಿಟ್ಟು ಬೇಡ್ಕೊಂಡು ನೀವು ದೇವ್ರನ್ನ ನೀವು ಇದು ಮಾಡಬೇಕು, ಕಲಿಸ್ಬೇಕು. ಯಾರು ಮಿಸ್ ಮಾಡ್ಕೋಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಈ ವಿಡಿಯೋ ಯೂಸ್ಫುಲ್ ಅನಿಸಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ ಒತ್ತಿ. ಪ್ಲೀಸ್ ಸಪೋರ್ಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಇನ್ಫಾರ್ಮೇಷನ್ಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡಬೇಡಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.